ಏನ್ ಗೊತ್ತಾ, ಇವತ್ತು ಬೆಳಿಗ್ಗೆ ಹಳೇದೆಲ್ಲ ನೆನಪಾಯ್ತು. ನನ್ನ ಗುರುಗಳು ಹಿಂದೆಲ್ಲ ಹೇಳ್ತಾ ಇದ್ದ ಎಷ್ಟೋ ಮಾತುಗಳು ನನ್ನ ಎಷ್ಟೋ ಹಳೆಯ ದಿನಗಳನ್ನ ನೆನಪಿಸಿತ್ತು. ನಿಮಗೂ ಕೆಲವರಿಗೆ ಇವೆಲ್ಲ ಅನುಭವವಾಗಿರಬಹುದು. ಸಂಗೀತ ಎಷ್ಟು ದಿನದ ಕೋರ್ಸ್? ಇನ್ನು ಎಷ್ಟು ದಿನ ಕಲಿಬೇಕು? ಬೇಗ ಕಲಿತು ಮುಗಿಸಲು ಯಾವ ದಾರಿಗಳಿವೆ? ಇದರಿಂದ ದುಡ್ಡು ಬರುತ್ತಾ? ನಿನ್ನ ಜೀವನ ಬೆಸ್ಟ್ ಬಿಡು, ಆರಾಮಾಗಿ ಇರಬಹುದು. ಹೀಗೆಲ್ಲ ಈ ಪ್ರಶ್ನೆಗಳನ್ನ ನಾನು ಪದೇ ಪದೇ ಕೇಳ್ತಾ ಇರ್ತೇನೆ. ಎಲ್ಲರಿಗೂ ಸುಲಭವಾದ ಒಂದು ದಾರಿ ಬೇಕಿದೆ, ಹಾಗೂ ನಾನು ಮಾಡುತ್ತಿರುವ ಕೆಲಸದ ಏರಿಳಿತದ ದಾರಿಯ ಪರಿಚಯ ಕೆಲವರಿಗೆ ಇರುವುದೇ ಇಲ್ಲ. ಒಂದು ರಹಸ್ಯ ತಂತ್ರ, ಒಂದು ಮ್ಯಾಜಿಕ್, ಒಂದು ಶಾರ್ಟ್ಕಟ್, ಇದು ಎಲ್ಲಾ ಸಾಧಕರಿಂದ ಅತಿ ದೂರದಲ್ಲಿರುವಂತಹ ವಿಷಯ, ಹೌದಲ್ವಾ? ಆದರೆ ಕೆಲವರಿಗೆ ಬೇಸರ ತರಿಸುವ ಆ ಮಧ್ಯದ ಹಾದಿಯನ್ನು ದಾಟಿ ಮುಂದೆ ಹೋಗುವ ಆತುರತೆ ಇರುತ್ತದೆ. ಆದರೆ ಒಂದು ಕಟ್ಟು ಸತ್ಯವನ್ನ ಹೇಳಲೆ, ಅಂಥ ಯಾವ ಸುಲಭದ ದಾರಿಯೂ ಇಲ್ಲಿಲ್ಲ. ಇರುವುದು ಕೇವಲ ವರ್ಷಗಳ ಕಠಿಣ ತಪಸ್ಸು. ಅಷ್ಟು ಮಾಡಿಯೂ ನಾನೇನೂ ಅಲ್ಲ, ಮಾಡಬೇಕಾದದ್ದು ಇನ್ನೂ ತುಂಬಾ ಇದೆ ಎನ್ನುವ ಮತ್ತದೇ ಭಾವ. ಒಂದೇ ಜಾಗದಲ್ಲಿ ಕುಳಿತು ಮಾಡಿದ ಸತತ ಸಾಧನೆ, ಅದೇ ಸ್ವರ, ಅದೇ ರಾಗ, ಅದೇ ತಾಳ, ಮತ್ತೆ ಮತ್ತೆ ಸಾವಿರಾರು ಬಾರಿ ನುಡಿಸಿದ ಅದೇ ಸಾಲುಗಳು. ಆರಂಭವಾದ ಆ ರೋಮಾಂಚನವೆಲ್ಲವೂ ಕಮರಿ ಹೋದ ಮೇಲೂ ಬಿಡದೆ ನುಡಿಸಿದ ಅದೇ ಹಳೆಯ ಸ್ವರಗಳ ಪುನರಾವರ್ತನೆ. ವೇದಿಕೆಯ ಮೇಲಿನ ಆ ಬೆರಗುಗೊಳಿಸುವ ಪಾಂಡಿತ್ಯದ ಹಿಂದೆ ಯಾರ ಕಣ್ಣಿಗೂ ಕಾಣದ ಲೆಕ್ಕವಿಲ್ಲದಷ್ಟು ಮೌನ ಹೋರಾಟಗಳಿರುತ್ತವೆ. ಇದನ್ನೆಲ್ಲ ನನ್ನ ಗುರುಗಳು ನನಗೆ ಹೇಳ್ತಾ ಇದ್ರು. ಆಕರ್ಷಣೆಯೇ ಇಲ್ಲದ ಏಕತಾನತೆಯ ನೀರಸವಾದ ಅಭ್ಯಾಸವದು. ಜಗತ್ತು ನಿಮ್ಮ ಸಾಧನೆಯನ್ನು ಮಾತ್ರ ಬೆರಗಾಗಿ ನೋಡುತ್ತದೆ, ಆದರೆ ಆ ಸಾಧನೆಯ ಹಿಂದಿನ ನೀರಸ ದಿನಗಳನ್ನು ಯಾರೂ ಗಮನಿಸುವುದಿಲ್ಲ. ನೀವು ಸಂಗೀತದಲ್ಲಿ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಪರಿಣತಿ ಸಾಧಿಸಬೇಕಾದರೆ ನೆನಪಿಡಿ, ಇಲ್ಲಿರುವುದು ಒಂದೇ ಒಂದು ಅಂತಿಮ ಸತ್ಯ. ಆ ಏಕತಾನತೆಯನ್ನು, ಆ ನೀರಸ ಕ್ಷಣಗಳನ್ನು ಪ್ರೀತಿಸಲು ಕಲಿಯುವುದು. ಅದೇ ಅತಿ ದೊಡ್ಡ ಕಲೆ, ಅದೇ ನಿಮ್ಮ ನಿಜವಾದ ಕೌಶಲ್ಯ. ಬೇಸರದ ಕ್ಷಣಗಳೊಡನೆ ಅನುರಕ್ತರಾಗುವುದೇ ಒಲವು. ಆ ಸಾಧನೆಯ ಮಧ್ಯದ ದಾರಿಯನ್ನು ನೀವು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲೇಬೇಕು. ಆ ನಿರಂತರತೆ ನಿಮ್ಮನ್ನು ಶ್ರೇಷ್ಠರನ್ನಾಗಿ ರೂಪಿಸುತ್ತದೆ. ಕಣ್ಣಿಗೆ ಕಾಣದ ಆ ಶಿಸ್ತು ಮಾತ್ರ ನಿಮ್ಮನ್ನು ಕಾಯುತ್ತದೆ. ಅದಿಲ್ಲದಿದ್ದರೆ ಕೇವಲ ಪ್ರತಿಭೆ ಇದ್ದರೂ ಯಾವುದೇ ಪ್ರಯೋಜನವಿಲ್ಲ. ಕಠಿಣ ಶ್ರಮವಿಲ್ಲದ ಪ್ರತಿಭೆ ಕೇವಲ ತೋರಿಕೆಯ ನಾಟಕವಷ್ಟೇ. ತೋರಿಕೆಯ ಭಾಗವಾಗಬೇಡಿ, ಜೀವನವನ್ನು ಜೀವಿಸಿ.